ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಎಲ್ಲರೂ ಕೂಡ ಶ್ರೀ ಮಂಜುನಾಥನ ಕೃಪೆ. ಕೊನೆಯದಾಗಿ ನಾನು ಒಂದು ಪ್ರಾರ್ಥನೆ ಮಂಜುನಾಥ ಸ್ವಾಮಿಯಲ್ಲಿ ಮಾಡ್ತಾರೆ. ನಾವೆಲ್ಲರೂ ಕೂಡ ಏನು ಕ್ಷೇತ್ರದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ, ನಮಗೆಲ್ಲರಿಗೂ ಕೂಡ ಶ್ರೀ ಮಂಜುನಾಥನ ಸ್ವಾಮಿಯ ಕೃಪೆ ಇರಲಿ, ಪೂಜ್ಯರ ಆಶೀರ್ವಾದ ಇರಲಿ, ಅಮ್ಮನವರ ಕೃಪಾಶೀರ್ವಾದ ಇರಲಿ ಅನ್ನೋ ಮಾತನ್ನು ಹೇಳ್ತಾರೆ. ಲಾಸ್ಟ್ಲಿ ಐ ಲೈಕ್ ಟು ಥ್ಯಾಂಕ್ ಅವರ ಮೋಸ್ಟ್ ರೆಸ್ಪೆಕ್ಟೆಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇಷ್ಟು ಮಂದಿ ಯಾಕಂದ್ರೆ ಎಷ್ಟು ಜನ ಮಹಿಳೆಯರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆಯಿಂದ ನಿಮಗೆ ಮಾತಾಡಲಿಕ್ಕೆ ಮತ್ತೆ ಅರಿವು ಮೂಡಿಸಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಸೊ ಬೇರೆ ಬೇರೆ ವಿಷಯ ಇರುತ್ತೆ, ಅದರ ಬಗ್ಗೆ ನಮ್ಮ ಅಧಿಕಾರಿಗಳು ಎಲ್ಲ ನಿಮಗೆ ಹೇಳಿದ್ದಾರೆ. ನಿಮಗೆ ಕೂಡ ಇವೆಲ್ಲ ವಿಷಯ ಬಗ್ಗೆ ಅವೇರ್ನೆಸ್ ಇರಬೇಕು. ಅಷ್ಟೇ ಮಕ್ಕಳಿಗಿಂತ ಮಾಡಿದೆ ನಾನು. ಮಕ್ಕಳು ರಕ್ಷಣೆಗೋಸ್ಕರ ಒಂದು ಕಾಯ್ದೆ ಇರುತ್ತೆ, ಪಾಕ್ಸೋ ಕಾಯ್ದೆ. ಪಾಕ್ಸೋ ಕಾಯ್ದೆ ಯಾರಿರುತ್ತೆ, ಮಕ್ಕಳಿಗೆ ಯಾರು ಕೇಳ್ಕೊಡ್ತಾರೆ. ಮಕ್ಕಳು ಮೀನ್ಸ್ 18 ವರ್ಷ ಕಡಿಮೆ ಏಜಿಂದ ಯಾರು ಹುಡುಗಿ ಇರ್ತಾರೆ ಅಥವಾ ಹುಡುಗ ಕೂಡ ಇರ್ತಾರೆ, ಅವ್ರಿಗೆ ಯಾರು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಅವರಿಗೆ ಏನಾದರೂ ಮದುವೆ ಕೂಡ ಮಾಡ್ಕೊಂಡು ಹೋಗ್ತಾರೆ. ಇವರು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಇರ್ತಾರೆ. 18 ವರ್ಷದಿಂದ ಕಡಿಮೆ ಏಜಿಯಲ್ಲಿ ಯಾರು ಮದುವೆ ಮಾಡ್ತಾರೆ ಅವರು ಕುಟುಂಬ ಎಲ್ಲ ಸೇರಿ ಮದುವೆ ಮಾಡಿದರೆ ಕೂಡ ಅದು ಅಪರಾಧ ಇರುತ್ತೆ, ಅದು ಕಠಿಣ ಶಿಕ್ಷೆ ಇರುತ್ತೆ. ಖಂಡಿತವಾಗಿ ಅವರು ಜೈಲಿಗೆ ಹೋಗ್ತಾರೆ. ದಯವಿಟ್ಟು 18 ವರ್ಷ ಕೆಳಗಡೆ ಯಾರು ಹುಡುಗಿ ಇರ್ತಾರೆ ಅಥವಾ ಹುಡುಗ ಇರ್ತಾರೆ ಅವ್ರು ಮದುವೆ ಮಾಡಿಸ್ಬೇಡ. ಮತ್ತೆ ಬೇರೆ ಯಾರು ಕಿರುಕುಳ ಕೊಡ್ತಾರೆ ಮಕ್ಕಳಿಗೆ ಇಮಿಡಿಯೇಟ್ಲಿ ತಕ್ಷಣ ನಮಗೆ ಮಾಹಿತಿ ಕೊಡಿ. ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ತನಿಖೆ ಮಾಡಿ ಅವರಿಗೆ ಜೈಲಿಗೆ ಕಳಿಸ್ತೀವಿ. ಇದು ಕೆಲವು ಸಮಯ ತಂದೆ ತಾಯಿ ಗೊತ್ತಾಗಲ್ಲ, ಅವ್ರಿಗೆ ಹೇಳಲ್ಲ. ಮಕ್ಕಳು ಅವ್ರಿಗೆ ಭಾಳ ಕೆಲವು ಜನ ತೊಂದರೆ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ. ಈಗ ಮೊಬೈಲ್ ಡಿಜಿಟಲ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡ್ತಾರೆ. ನೀವು ಮಕ್ಕಳಿಗೆ ನೀವು ಕೇಳಬೇಕು, ಅವ್ರಿಗೆ ಸ್ವಲ್ಪ ಸಾಂದರ್ಯವಾಗಿ ಪ್ರೀತಿಯಿಂದ ಕೇಳಿ ಏನು ಸಮಸ್ಯೆ ಏನಾದರೂ ಅವ್ರದ್ದು ಮೊಬೈಲಲ್ಲಿ ಏನು ಮಾಡ್ತಾರೆ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ವಿಚಾರಣೆ ಮಾಡಬೇಕು ತಾಯಿ, ಆ ತಾಯಿಯ ಸ್ಥಾನ ಏನಂತ ನಿಮ್ಮೆಲ್ಲರಿಗೂ ಕೂಡ ಸಹ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಎಲ್ಲಿ ಶುರುವಾಗುತ್ತೆ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿ ಅಕ್ಕಪಕ್ಕ ಇರುವವರಲ್ಲಿ ಆ ಮಗುವನ್ನು ಯಾವ ರೀತಿ ಬೆಳವಣಿಗೆ ಮಾಡಬೇಕು, ಆ ಮಗುಗೆ ಯಾವುದು ಸತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದೆಲ್ಲ ಕೂಡ ತಿಳಿಸ್ಕೊಡೋ ಜವಾಬ್ದಾರಿ ಒಂದು ತಾಯಿಯಲ್ಲೇ ಇರುತ್ತೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್ ಅಂತ ಹೇಳಿದ್ವಿ. ಆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್ ಯಾರು ಮಾಡಬೇಕಂದ್ರೆ ಒಂದು ತಾಯಿಯೇ ನೋಡಬೇಕಾಗಿರೋ ವಿಚಾರ. ಯಾಕಂದ್ರೆ ಆ ಮಗುವಿನ ಮೇಲೆ ಒಳ್ಳೆ ಆಸಕ್ತಿ ಇಟ್ಕೊಂಡು ಆ ಮಗು ಇನ್ನು ಮುಂದೆ ಏನಾಗಬೇಕು, ಆ ಮುಂದೆ ಯಾವ ರೀತಿ ರಿಗ್ರೆಟ್ ಆಗಬೇಕು, ಶಿಕ್ಷಣ ಪಡೆಯಬೇಕು, ಯಾವ ರೀತಿಯಲ್ಲಿ ಆ ಮಗು ಈ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಬದುಕಬೇಕಂತ ಕೂಡ ನಿರ್ಧಾರ ಮಾಡೋದು ತಾಯಿಯ ಕೈಯಲ್ಲಿ ಇರುತ್ತದೆ. ಅದೇ ರೀತಿ ಬಂದು ನಾವು ಯಾವ ರೀತಿಯಲ್ಲಿ ಒಂದು ಒಳ್ಳೆಯತನವಾಗಿ ನಿಮ್ದು ಹಣ ಕಳೆದು ಹೋಗಿದೆ, ನೀವು ನಿಮಗೆ ಮೋಸ ಮಾಡಿ ತಗೊಂಡು ಹೋಗಿದ್ದೀರಾ. ಸೊ ನೀವು ಏನ್ ಮಾಡ್ಬೇಕು, ಆಮೇಲೆ 193 ನಂಬರ್ ಇರುತ್ತೆ, ಸೈಬರ್ ಕ್ರೈಮ್ದು. ನಿಮಗೆ ತಕ್ಷಣ ನಂಬರ್ಗೆ ಕಾಲ್ ಮಾಡಬೇಕು. ಏನಾಗುತ್ತೆ, ನಿಮ್ದು ಹಣ ಎಲ್ಲಿ ಹೋಗಿದೆ, ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ, ಆ ಬ್ಯಾಂಕ್ ಅಕೌಂಟ್ ಅಂದ್ರೆ ಅದು ಫ್ರೀಜ್ ಆಗುತ್ತೆ. ಫ್ರೀಜ್ ಆದ ನಂತರ ನಿಮ್ದು ಹಣ ಎಲ್ಲಿ ಹೋಗಿದೆ ಸ್ವಲ್ಪ ರಿಕವರಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಅವರು ಇಮಿಡಿಯೇಟ್ ಅವರು ಬ್ಯಾಂಕಿಂದ ATM ವಿಡ್ರಾ ಮಾಡಿದರೆ ಅದರ್ವೈಸ್ ಕ್ಯಾಶ್ ವಿಡ್ರಾ ಮಾಡಿದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನೀವು ಇಮಿಡಿಯೇಟ್ಲಿ 193 ಕಾಲ್ ಮಾಡಿ. ಏನಾದರೂ ಸೈಬರ್ ಕ್ರೈಮ್ ಆದರೆ ಬೇರೆ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ, ನಿಮಗೆ ತೊಂದರೆ ಕೊಡ್ತಾರೆ, ಅಕ್ಕಪಕ್ಕದ ಗಲಾಟೆ ಮಾಡ್ತಾರೆ ಅಥವಾ ನೀವು ಹೋಗ್ತೀರಿ ದಾರಿಯಲ್ಲಿ ತೊಂದರೆ ಕೊಡ್ತಾರೆ, ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡಿ. 112 ಎಲ್ಲರಿಗೆ ಈಗ ಗೊತ್ತಿದೆ, 112 ನಂಬರ್ಗೆ ಕರೆ ಮಾಡಿ ನಮಗೆ ಮಾಹಿತಿ ಕೊಡಿ. ಖಂಡಿತವಾಗಿ ನಾವು ಕ್ರಮ ತಗೊಳ್ತೀವಿ, ಕಾನೂನು ಪ್ರಕಾರ ಅವರ ಮೇಲೆ ಎಸೆದು ತಗೊಳ್ತೀವಿ. ನೀವು ಆರಾಮಾಗಿ ಕೆಲಸ ಮಾಡಿ, ಆರಾಮಾಗಿ ನಿಮ್ಮದು ಕುಟುಂಬಕ್ಕೆ ನೋಡ್ಕೊಳ್ಳಿ. ನಾವು ಎಲ್ಲ ನಿಮ್ಮ ರಚನೆಗೋಸ್ಕರ ಇದ್ದೀವಿ. ಎನಿ ಪ್ರಾಬ್ಲಮ್ ಏನಾದರೂ ನಮಗೆ ಬನ್ನಿ, ನಾವು ಪೂರ್ತಿ ಸಹಾಯ ಮಾಡ್ತೀವಿ. ಈಗ ಯಾರಿಗೆ ಏನಾದರೂ ಡೌಟ್ ಇದೆಯಾ ನಮ್ಮ ಕಡೆಯಿಂದ, ನಮ್ಮ ಪೊಲೀಸ್ ಇಲಾಖೆ ಇದೆಯಾ? ಎನಿ ಕ್ವಶನ್?
ಎಲ್ಲ ಮತ್ತೆ ನಾವು ಈ ಕ್ಷೇತ್ರದ ಧರ್ಮಸ್ಥಳ ಗ್ರಾಮದಲ್ಲಿ ವತಿಯಿಂದ ಆರ್ಗನೈಸ್ ಮಾಡಿ ಪೊಲೀಸ್ ಇಲಾಖೆ ಮಕ್ಕಳಿಗೆ ಅವಕಾಶ ಕೊಟ್ಟಿಗೆ ನಾನು ಗೌರವಿಸ್ತೀನಿ. ಅವರು ಗೊತ್ತಾದ ತಕ್ಷಣ ಅವರಿಗೆ ನಮಗೆ BSc ವನಿತಾ ಸಹಾಯವಾಣಿ ಪೊಲೀಸ್ ಇಲಾಖೆ ಮಹಿಳಾ ಕೇಂದ್ರ ಭಾಳ ಸಾಕಷ್ಟು ನಮ್ಮದು ಗೌರ್ಮೆಂಟ್ ಸ್ಕೀಮ್ಸ್ ನಾವು ಇದ್ದೀವಿ. ನಮಗೆ ಮಾಹಿತಿ ಕೊಡಿ, ನಾವು ಅವರಿಗೆ ರಕ್ಷಣೆ ಕೊಡ್ತೇವೆ. ಮತ್ತೆ ಮಹಿಳೆಯರಿಗೆ ಅದಕ್ಕೆ ರಕ್ಷಣೆಗೋಸ್ಕರ ಬಹಳ ನಮ್ಮ ಕಾನೂನಿಗೆ ಇದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಯಾರು ನಿಮ್ಮ ಕುಟುಂಬದಲ್ಲಿ ಹಿಂಗೆ ತೀರ್ಪು ಕೊಡ್ತಾರೆ, ಕುಟುಂಬದಲ್ಲಿ ನಿಂದು ಅತ್ತೆ ಮಾವ ಅದು ಬೇರೆ ಯಾರು ನಿಮಗೆ ಏನಾದರೂ ಮನೆಯಲ್ಲಿ ತೀರ್ಪು ಕೊಡ್ತಾರೆ, ಅದು ನಾವು ನಮ್ಮ ಗಮನಕ್ಕೆ ತಂದು ನಾವು ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಅವರು ಒಂದು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ವನಿತಾ ಸಹಾಯವಾಣಿ ಕೇಂದ್ರದಲ್ಲಿ, ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ಅವರಿಗೆ ಗಂಡ ಹೆಂಡತಿ ಕರೆಸಿ ಏನಾದರೂ ಸಮಸ್ಯೆ ಇದೆ ಅದು ರಿಸಾಲ್ವ್ ಆದರೆ ಓಕೆ, ಅದರ್ವೈಸ್ ಅವ್ರ ಮೇಲೆ ಕೇಸ್ ಮಾಡಬೇಕಾಗ್ತದೆ. ಕೇಸ್ ಕೂಡ ನಾವು ಮಾಡ್ತೀವಿ. ಬಟ್ ಕೆಲವು ಸಮಯ ಇದು ಎಲ್ಲ ಅಕ್ಕಪಕ್ಕ ಮನೆಯಲ್ಲಿ ಈ ಥರ ಕೇಸ್ಗಳು ನಡ್ತಾ ಇರ್ತದೆ. ನಿಮಗೆ ಗೊತ್ತಿರ್ತದೆ, ನೀವು ಕೂಡ ಹೇಳ್ಬೇಕಾಗ್ತದೆ. ನಿಮ್ಮ ಪಕ್ಕ ಮನೆಯಲ್ಲಿ ಅವ್ರ ಗಂಡ ಅವರಿಗೆ ಹೊಡ್ತಾರೆ ಅಥವಾ ಅವ್ರಿಗೆ ಬೈತಾರೆ, ಕಿರುಕುಳ ಕೊಡ್ತಾರೆ, ನೀವು ಕೂಡ ಅದ್ರ ಮಾಹಿತಿ ನಮಗೆ ಹೇಳ್ಬೋದು. ನಾವು ಅವ್ರಿಗೆ ಪಿಕ್ ಮಾಡಿ ಜೈಲಿಗೆ ಹಾಕಿ ನಮಗೆ ಇಮಿಡಿಯೇಟ್ ಮಾಡೋದು ನಾವು ವಿಚಾರಣೆ ಮಾಡ್ತೀವಿ. ಸಮಸ್ಯೆ ಇದೆ ಕೌನ್ಸಿಲಿಂಗ್ ಮಾಡಿ ಏನಾದರೂ ಅಪರಾಧ ಆದರೆ ನಾವು ಅವ್ರ ಮೇಲೆ ಕೇಸ್ ಕೂಡ ಮಾಡ್ತೀವಿ. ಸೊ ನೀವು ಕೂಡ ಯಾವಾಗಲೂ ಆಯುಧರಿಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ನಡ್ತಾ ಇದೆ, ಏನಾದರೂ ಈ ಥರ ಯಾರೋ ಡೊಮೆಸ್ಟಿಕ್ ವೈಲೆನ್ಸ್ ಬೇರೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಯಾರೋ ಗಾಂಜಾ ಸೇರ್ತಾರೆ, ಕುಡಿತಾರೆ, ಗಲಾಟೆ ಮಾಡ್ತಾರೆ, ನೀವು ಮಾಹಿತಿ ಕೊಡಿ. ನಿಮ್ಮ ಬಗ್ಗೆ ನಾವು ಯಾರಿಗೆ ಹೇಳಲ್ಲ, ನಿಮ್ಮದು ದೇಶವೆಲ್ಲ ನಾವು ಸೀಕ್ರೆಟ್ ಆಗಿ ಇರ್ತೀವಿ. ನೀವು ಸಾಕಷ್ಟು ಜನ ನಮ್ಮ ಆಫೀಸಿಗೆ ಬರ್ಬೋದು, ನಮ್ಮ ಮೊಬೈಲ್ ನಂಬರ್ ಹೇಳ್ಬೋದು, 112 ನಂಬರ್ ಇದೆ, 112ಗೆ ಹೇಳ್ಬೋದು, ಬೇರೆ ಬೇರೆ ನೀವು ಹೇಳ್ಬೋದು, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಮತ್ತೆ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಅದರಲ್ಲಿ ಪೋಕ್ಸೋ ಕೇಸ್ ಆಗ್ಬೋದು, ಇಲ್ಲ ದೌರ್ಜನ್ಯ ಮತ್ತು ಹಿಂಸೆಗಳು, ಈ ಸಂಬಂಧಪಟ್ಟ ಚೈಲ್ಡ್ ನಾಲೆಜ್ ಇರ್ಬೋದು, ಈ ಸಂಬಂಧಪಟ್ಟ ಎಲ್ಲ ಕಾರ್ಯ ಇದಕ್ಕೆ ಈ ಅಕ್ಕ ಪಡೆಯುವುದು ಎಲ್ಲ ಕಡೆಯೂ ನಾವು ಈಗ ಒಂದು ಹಸ್ತದಿಂದ ನಿಮಗೆ ಎಲ್ಲ ಇದನ್ನು ನಾವು ಹೆಲ್ಪ್ ಮಾಡ್ತೀವಿ. ಈಗ ಮುಖ್ಯವಾಗಿ ಮಹಿಳೆಯರು ಮಾತ್ರ ಹೇಳ್ತಾ ಇದ್ದೀನಿ. ಈಗ ಸೈಬರ್ ಕ್ರೈಮ್ ಇರ್ಬೋದು, ಸಾಹೇಬರಿಗೆ ಮಾತಾಡಿದ್ರೆ ಇನ್ಸ್ಪೆಕ್ಟರ್ ಸಾಹೇಬರು ಆ ಸೈಬರ್ ಕ್ರೈಮಲ್ಲಿ ನಾನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಈಗ ಪ್ರತಿಯೊಂದು ಕಡೆನೂ ನೀವೆಲ್ಲ ಬಂದು ಈಗ ಲೋನ್ ಪಡಿತಾ ಇದ್ದೀರಿ, ಸರಿ ತಾನೆ? ಲೋನ್ ಮಾಡ್ತಾ ಇದ್ದೀರಿ. ಅದರಲ್ಲಿ ಏನಾಗ್ತದೆ ಅಂತಂದ್ರೆ ಈಗ ಆನ್ಲೈನಲ್ಲಿ ನಿಮಗೆ ಒಂದು ಲಿಂಕ್ ಬರ್ತದೆ. ಆ ಲಿಂಕ್ ಮುಖಾಂತರ ನೀವು ಈ ಥರ ಲೋನ್ ಪಡಿಲಿಕ್ಕೆ ಬರ್ತದೆ. ಬಡ್ಡಿಯೂ ಇರ್ಬೋದು, ಬೇರೆ ಬೇರೆ ರೀತಿ ಎಲ್ಲ ಲೋನ್ಗಳೆಲ್ಲ ಇರ್ತದೆ. ಅದರಲ್ಲಿ ಜಾಸ್ತಿ ಒಂದು ಮಹಿಳೆಯರೇ ತಂದುಕೊಳ್ಳೋದು. ಅದರಲ್ಲೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ಈ ಲೋನ್ ಬಂದಾಗ ಏನು ಮಾಡ್ತಾರೆ, ನೀವು ಏನು ವಿಚಾರ ಮಾಡೋದಿಲ್ಲ, ಏನಿಲ್ಲ. ಇದು ಬೇಸರದ ಚಪ್ಪಾಳೆನೋ ಸಂತೋಷದ ಚಪ್ಪಾಳೆ? ಸಂತೋಷದ. ಹಿಂಗೆ 15 ವರ್ಷಗಳ ಕಾಲ ಸಂಸ್ಥೆಯ ಒಡನಾಟ, ಸಂಸ್ಥೆ ಕಾರ್ಯಕ್ರಮ, ಸಂಸ್ಥೆ ಚಪ್ಪಾಳೆಗಳನ್ನು ಹೊಡೆದು ಇವತ್ತೇ ಪಡಿತಾ ಇದ್ದೀವಿ. ಹೋಗಿ ಸರಿ ಆಗ್ಬೇಕು. ಎಲ್ಲ ಕೈ ಮೇಲೆ ಕೈ ಮೇಲೆ ಇರಬೇಕು. ನೀವು ಚಪ್ಪಾಳೆ ಹೊಡಿಬೇಕಾದ್ರೆ ನಿಮ್ಮ ದೇಹಕ್ಕೆ, ನಿಮ್ಮ ತೊಡೆಯ ಮೇಲೆ ಕೈಗಳಿಲ್ಲ. ಈಗ ಈ ಚೆನ್ನಾಗಿತ್ತು, ಆ ಚೆನ್ನಾಗಿತ್ತು. ನಾವು ಹಿಂಗಿರ್ಬೇಕಾ ಹಾಗಿರ್ಬೇಕಾ? ನಾವು ಹಿಂಗೂ ಇಲ್ಲ ಹಂಗಿಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ನಿಮ್ಮ KYC ಡೀಟೇಲ್ಸ್, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮತ್ತೆ ನಿಮ್ಮ CUV ನಂಬರ್, ಏನು ATM ಕಾರ್ಡ್ ನಂಬರ್ ಅನ್ನ ಯಾರು ಶೇರ್ ಮಾಡ್ಕೋಬೇಡಿ. ಗೊತ್ತಿಲ್ಲದೆ ನಿಮಗೆ ಗೊತ್ತಿದೆ ಹಣವನ್ನ ದಾಖಲಾಯಿಸ್ತಾರೆ. ಆಮೇಲೆ ಇತ್ತೀಚೆಗೆ ಮಹಿಳೆಯರು ಈ ಗಿಫ್ಟ್ ಹಾಕೋದ್ರಲ್ಲಿ ಜಾಸ್ತಿ ಜನ ದುಡ್ಡನ್ನು ಕಳ್ಕೊಂತಾರೆ. ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀರಿ ನೀವು. ನಿಮಗೆ ಒಂದು ಕೊರಿಯರ್ ಬಂದಿದೆ, ನಿಮಗೆ ಒಂದು ಚಿನ್ನದ ಸರ ಬಂದಿದೆ, ಕಡಿಮೆ ಬೆಲೆ ಸಿಗ್ತದೆ, ನಾವು
ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀವಿ, ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀವಿ, ನೀವು ಪ್ರೋಸೆಸಿಂಗ್ ಚಾರ್ಜ್ ಅಂತ ಹೇಳಿ ಇಷ್ಟು ಕೊಡಬೇಕು ಅಂತೇಳಿ ನಿಮಗೆ ಎದುರಿಸ್ತಾರೆ. ಯಾವುದೇ ಕಾರಣಕ್ಕೂ ಅಂತ ಯಾರು ಕಾಲ್ ಮಾಡೋದು ಕೂಡ ಅದನ್ನ ಯಾರು ಕೂಡ ದಯವಿಟ್ಟು ಕೊಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇತ್ತೀಚಿನ ಒಂದು ದೊಡ್ಡ ಒಂದು ಸ್ಕ್ಯಾಮ್ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಕೇಳಿರ್ಬೋದು ಎಲ್ಲರೂ ಕೂಡ. ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಕಾನೂನು ಯಾವುದೂ ಇಲ್ಲ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲೂ ಇಲ್ಲ, ಇಂಡಿಯಾ ಕಾನೂನಲ್ಲೂ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಕಾನೂನು ಇಲ್ಲ. ನೀವು ಯಾವುದೋ ಒಂದು ಸ್ಕ್ಯಾಮ್ ಹಾಕೊಂಡಿದ್ದೀರಿ, ನಿಮ್ಮ ಅಕೌಂಟ್ ಮತ್ತೆ ಪಾನ್ ಕಾರ್ಡ್ ಅಲ್ಲಿ ಒಂದು ಅಕೌಂಟ್ ಓಪನ್ ಆಗಿದೆ, ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಫಿಸಿಕಲಿ ಅರೆಸ್ಟ್ ಮಾಡೋದು ಬೇಡ ಅಂತಂದ್ರೆ ನೀವು ಅಷ್ಟು ಹಣ ಕೊಡಬೇಕು ಅಂತೇಳಿ ನಿಮ್ಮನ್ನ ಮೈಂಡ್ ಅನ್ನು ಬ್ಲಾಕ್ ಮಾಡಿ ನಿಮ್ಮನ್ನ ತಲೆಯನ್ನು ಕೆಡಿಸಿ ನಿಮ್ಮನ್ನ ಹಣವನ್ನ ತಗೊಳ್ತಾರೆ. ಇತ್ತೀಚೆಗೆ ಒಬ್ಬ ರಿಟೈರ್ಡ್ ಟೀಚರು ಹೆಸರು ಹೇಳಲ್ಲ, 36 ಲಕ್ಷವನ್ನು 36 ಲ್ಯಾಕ್ಸ್ ಅನ್ನ ಕಳ್ಕೊಂಡಿರೋ ಉದಾಹರಣೆ ಕೇಳಿದೆ. ಅದರಿಂದ ಯಾವುದೇ ವ್ಯಕ್ತಿ ನಾನು ಪೊಲೀಸು, ಸಿಬಿಐ ಆಫೀಸರ್, ಜಡ್ಜು, ಲಾಯರ್, ಇನ್ನೊಬ್ಬ IPS ಆಫೀಸರ್ಸ್, KS ಆಫೀಸರ್ಸ್ ಅಂತ ಯಾರಾದ್ರೂ ನಿಮಗೆ ಕಾಲ್ ಮಾಡಿದ್ರೆ ಅದನ್ನ ಫೇಕ್ ಅಂತ ನೀವು ತಿಳ್ಕೊಬೇಕು. ಅದಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಕೂಡ ಈ ಒಂದು ಡಿಜಿಟಲ್ ಅರೆಸ್ಟ್ ಅನ್ನ ಹೊರಟು ಬಂದ್ರೆ ಯಾರಾದ್ರೂ ನಿಮ್ಗೆ ಎದುರಿಸಿದ್ರೆ ಸ್ಕ್ಯಾಮರ್ ಸಿಗಾಕೊಂಡಿದೆ ಅಂತಂದ್ರೆ ಯಾವ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ, ಇಲ್ಲ ನಿಮ್ಮ ಸ್ನೇಹಿತರನ್ನ ಶೇರ್ ಮಾಡ್ಕೊಳ್ಳಿ. ಯಾರು ಕೂಡ ನನಗೆ ಕಾಲ್ ಮಾಡಿದ್ರು ಈ ತರ, ಅವ್ರು ನಿಮಗೆ ಧೈರ್ಯ ಹೇಳ್ತಾರೆ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳ್ಕೊಳ್ಳಿ. ಈ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಕಾನೂನು ಅಥವಾ ಡಿಜಿಟಲ್ ಅರೆಸ್ಟ್ ಮಾಡುವಂತ ಇದು ಕಾನೂನು ಇಲ್ಲ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಇದನ್ನ ಕಡಿಮೆ ಮಾಡಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ, ನಿಮ್ಮ ಮಕ್ಕಳ ಡೀಟೇಲ್ಸ್ ಅನ್ನ, ನಿಮ್ಮ ಫೋಟೋಸ್ ಎಲ್ಲ ಎಡಿಟ್ ಮಾಡಿ ಅದನ್ನ ಮಾಪಿಂಗ್ ಮಾಡಿ ನಿಮ್ಮನ್ನ ಸ್ಕ್ಯಾಮ್ ಅಲ್ಲಿ ಉಪಯೋಗಿಸಿಕೊಳ್ತಾರೆ. ಅದರಿಂದ ಯಾರು ಕೂಡ ಇಂಥ ಸ್ಕ್ಯಾಮ್ಗಳಲ್ಲಿ ನೀವು ತಲೆ ಕೆಡಿಸಿಕೊಂಡ್ಬಿಡಿ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಕರೆ ಮಾಡಿ. ನಾನು ಕೆಲವೊಂದು ಸಹಾಯವಾಣಿ ಹೇಳ್ತೀವಿ, ಯಾವಾಗ ನೀವು ಮೈಂಡಲ್ಲಿ ಇರಬೇಕು. ಪೊಲೀಸ್ ಅಂದ್ರೆ 112 ಬಂದ್ಬಿಡ್ಬೇಕು. ನಿಮಗೆ 112 ಪೊಲೀಸ್ ಸಹಾಯ ಬೇಕು ಅಂದ್ರೆ 112. ನಿಮಗೆ ಮಹಿಳಾ ಸಹಾಯವಾಣಿ ಒಂದಿದೆ 1901. ನಿಮ್ಗೆ ಮೈಂಡಲ್ಲಿ ಬಂದ್ಬಿಡ್ಬೇಕು. ಏನಾದ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ 1901ಗೆ ನೀವು ಕರೆ ಮಾಡಬೇಕು. ಹಾಗೆ ಸೈಬರ್ ಕ್ರೈಮ್ ಸಹಾಯವಾಣಿ ಸತ್ಯವಾದ ಮಾತೇನಂದ್ರೆ, ನನ್ನ ಮಗನು ಸೆಕೆಂಡ್ PUC ಓದ್ತಾನೆ, ನಾನು ಕೋಲಾರ ಕೆಲಸ ಮಾಡ್ತೀನಿ, ಮಕ್ಕಳು ಓದಿಸ್ಬೇಕು ಅಂತ ಬೆಂಗಳೂರು ವಿಜಯನಗರದ ಮನೆ ಮಾಡಿದ್ದೀನಿ. ನನ್ನ ಮಗನೂ ಹಾಳಾಗೋದ. ಹೇಗೆ ಅಯ್ಯಪ್ಪ ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾರೆ ಅಂದ್ರೆ, ಸರ್ ನಾನು ಕೋಲಾರ ಕೆಲಸ ಮಾಡ್ತೀನಿ, ಮತ್ತೆ KSRTC ಡಿಪೋದಲ್ಲಿ ಹೆಚ್ಚು ಹಣ ಸಿಗೋದಿಲ್ಲ, ಆದ್ರೆ ಮಕ್ಕಳಿಗೋಸ್ಕರ ವಿಜಯನಗರದ ಮನೆ ಮಾಡಿದ್ದು ಸತ್ಯ. ಮಗ ಸೆಕೆಂಡ್ PUC ಮಾಡ್ತಿದ್ದ, ಅವನಿಗೆ ಕಾಲೇಜಿನ ಮೊಬೈಲ್ ತಗೊಂಡಿದ್ದೀವಿ, ಕಾಲೇಜ್ ಹೋಗ್ತಿದ್ದ. ಬೆಳಿಗ್ಗೆ ಕರೆಕ್ಟಾಗಿ ಕಾಲೇಜ್ ಹೋಗೋ ಟೈಮ್ಗೆ ಬ್ಯಾಗ್ ಟಿಫನ್ ಬಾಕ್ಸ್ ಎಲ್ಲ ತಗೊಂಡು ಹೊರಡೋನು, ಸಂಜೆ ಮನೆ ಬರ್ಬೇಕಾದ್ರೆ ಅರ್ಧ ಗಂಟೆ ಲೇಟ್ ಆಗುತ್ತಿದ್ದ. ಬೆಂಗಳೂರು ಕಡೆ ನಿಮಗೆಲ್ಲ ಗೊತ್ತು, ಟ್ರಾಫಿಕ್ ಜಾಮ್ ಆಗಿತ್ತು, ಎಕ್ಸ್ಟ್ರಾ ಪೀರಿಯಡ್ ಇತ್ತು. ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ಯಾಕಂದ್ರೆ ಅಪ್ಪ ಕೆಲಸ, ಅಮ್ಮ ಮನೇಲಿ ಬಿತ್ತು. ಆದ್ರೆ ತಂದೆಗೆ ಡೌಟ್ ಬಂದರೆ ತಂದೆ ಹೇಳ್ತಿ ಹೇಳಿದರೆ, ನೋಡಮ್ಮ ನೀವು ಕಾಲೇಜಲ್ಲಿ ವಿಚಾರಿಸಿ ಕಾಲೇಜ್ ಹೋಗ್ತಾ ಇದ್ದಾನ, ನೀವು ನಮ್ಮ